ತಾಜ್ ಮಹಲ್ಗೆ ಹೋಗೋ ರೋಡಲ್ಲೇ ಆಟೋದವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟಿದ್ದೀವಿ ಡೀಲಿಂಗ್ ನಾವು ನೋಡ್ಬೇಕಿತ್ತು ತೋರಿಸ್ತೀನಿ. ಅಲ್ಲಿ ಯಾವುದೋ ಒಳ್ಳೆ ಎ ಸಿ ಹೋಟ್ಲಲ್ಲೇ ನಿಲ್ಸಿದ್ದಾನೆ ಗುರು. ಚೆನ್ನಾಗಿದೆ ಹೋಟ್ಲು ಕೂಡ ಒಂದು ರೇಂಜಿಗೆ ಎ ಸಿಗೆ. ಅವನೇ ಹೇಳ್ದ ರೆಕಮೆಂಡ್ ಮಾಡ್ದ ಚೋಲೆ ಭಟೂರೆ ಅಂತೆ. ಟೆಸ್ಟ್ ಮಾಡೋಣ. ಇದು ಒಳ್ಳೆ ನಮ್ಮ ಏರಿಯಾದ ಪೂರಿ ಇದ್ದಂಗೆ ಐತೆ. ಇದು ಚೋಲೆ ಭಟೂರೆ ಟೇಸ್ಟ್ ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟೆ ನಾವು. ಹೆಂಗೈತೋ ಖಾರ ಇದ್ದಂಗಿದೆ ಅನ್ಸುತ್ತೆ. ಸ್ಪೈಸಿ ಇದೆ ಅಡ ನಾನು ಟ್ರೈ ಮಾಡಿ ನೋಡ್ತೀನಿ. ಇದು ನಮ್ಮ ಏರಿಯಾದ ಪೂರಿ ಇದ್ದಂಗೆ ಐತೆ. ನಾನು ಹಂಗೆ ಅನ್ಕೊಂಡಿದ್ನೋ ಬ್ಲೂ ಕಲರಲ್ಲಿ ಕೊಡ್ತಾರೆ, ಟ್ರೈ ಮಾಡಲೇಬೇಕು ಅಂತ. ಬಿಸಿ ಐತೆ ಗುರು, ನೋಡೋಕೆ ಒಂಥರ ಚೆನ್ನಾಗಿದೆ. ಚಿಂದಿ ಅಂತ ಮೆಸೇಜ್ ಮಾಡು, ಕಳಿಸ್ದೆ ನಾನು ಅವ್ರಿಗೆ. ಹೋಗಿದ್ದು ಅದೇನದು ಹೋಗ್ಬೇಕು. ಚೆನ್ನಾಗಿದೆ ಇವತ್ತು ಟಿಫನ್ನು. ಸದ್ಯ ಇಲ್ಲೂ ತಾಲಿ ಮಿಸ್ ಆಯ್ತು ನಮಗೆ. ಇಲ್ಲೂ ತಾಲಿ ಕೊಡಂಗಿದ್ರೆ ಅಷ್ಟೇ ಒದ್ದಾಗ್ಬಿಡ್ತಾ ಇದ್ದೆ. ಅವನೇ ಹೇಳ್ದ ಚೋಲೆ ಭಟೂರೆ ತೊಳಿ ಚೆನ್ನಾಗಿರುತ್ತೆ ಅಂತ. ಯೂಟ್ಯೂಬಲ್ಲಿ ನೋಡು ಅದನ್ನೇ ತೊಗೊಂಡು ಚೆನ್ನಾಗಿದೆ ತಿನ್ಬೋದು. ವ್ಯಾಪಾರ ಏನು ಲಸ್ಸಿಲ್ಲ ಇದು? ಏನು ಲಸ್ಸಿಲ್ಲ ಇದು? ಕ್ಯಾಲಸಿ ಅಂತಾರೆ. लस्सी का नाम लस्सी बोलते हैं, कर्ड लस्सी है। कर्ड लस्सी ಸೇಮ್ ಬೆಂಗಳೂರು ಲಸ್ಸಿನೇ ಲಸ್ಸಿ. ಹೌದಣ, ಬೆಂಗಳೂರು ಲಸ್ಸಿ ಅಂತೆ. ಕೊಡೋ ಬೈಟ್ ಟ್ರೈ ಮಾಡೋಣ. ಸ್ಟ್ರಾ ಇಲ್ವೇನೋ? ಸ್ಟ್ರಾ ಇಲ್ವೇನೋ? ನನಗೆ ಟೇಸ್ಟ್ ಒಂಥರ ಆಗುತ್ತೆ ಗುರು. ಲೈಕ್ ಆ ಮೊಸರು ಟೇಸ್ಟ್ ಬರುತ್ತಲ್ಲ ಅದಕ್ಕೆ ಒಂಥರ ಆಗುತ್ತೆ ಫೀಲು. ಹೌದೌದು, ಆ ಮೊಸರು ಟೇಸ್ಟ್ ಬರುತ್ತಲ್ಲ ಅದು ನನಗೊಂಥರ ಆಗುತ್ತೆ ಗುರು. ಮಾತ್ರ ಬಂದ್ಬಿಡುತ್ತೆ ಗುರು. 3 ಚೋಲೆ ಭಟೂರೆ, 4 ಲೀಟ್ರ್ ವಾಟರ್ ಬಾಟ್ಲು, ಮತ್ತೆ 2 ಲಸ್ಸಿಗೆ 520 ರೂಪಾಯಿ ಬಿಲ್ ಆಗ್ತಾ ಗುರು. ನಂಬರ್ ಐತೆ ನನ್ನ ಹತ್ರ ಇವ್ರದ್ದು. ಮಾಡಿದ್ನ ಅಲ್ಲೇ ಮಾಡಿದೆ, ನಂಬರ್ ಇಸ್ಕೊಂಡೆ. उधर ही रूम के पास किया ना मिस कॉल तुमको. नंबर लिया ना भाई? क्या नंबर है लास्ट में आपको? 10 नहीं आया अभी नंबर. अभी नया अभी करता रहूँगा. हुई मेट्रो स्टेशन ಮಾಡ್ತಾರಪ್ಪ. ತಾಜ್ ಮಹಲ್ ಮೆಟ್ರೋ ಸ್ಟೇಷನ್ सामने गेट है. ये गेट है. ये गेट से जाएगा और ये गेट से इधर आके फोन कर लेगा. हाँ, इधर आके फोन करेगा भैया. तो इधर ही हमारा पॉइंट है. ವಾಟರ್ ಬಾಟ್ಲ್ ಎತ್ಕೊಡು. ಎಲ್ಲ ಕಣೋ, ನಮ್ಮ ನಂಬಿಕೆ ಬಿಟ್ಟು ಹೋಗ್ತಾನಲ್ಲ ಅವನು. ಪರಾನೆ ಅವ್ರು ಹೇಳ್ದಾಗ್ರು ಪಾಪ ಆಟೋ ಡ್ರೈವರು, ಇಲ್ಲಿ ತುಂಬ ಜನ ನಿಮಗೆ ಯಾವ್ದಾವುದಕ್ಕೂ ಸ್ಕ್ಯಾಮ್ ಮಾಡ್ತಾರೆ, ನೀವು ಯಾವುದಕ್ಕೂ ತಲೆ ಕೊಡಬೇಡಿ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರಿ. ಅವ್ರು ಏನೇ ಕೇಳಿದ್ರು ಎಲ್ಲ ಯಾವುದಕ್ಕೂ ರಿಜೆಕ್ಟ್ ಮಾಡಿ. ತುಂಬಾ ಆಟೋದವನು ಪಾಪ ತುಂಬಾ ಹೆಲ್ಪ್ ಮಾಡ್ತವನೆ. ನಾವು ಒಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಒಂದು 4 ಪ್ಲೇಸ್ ತೋರಿಸ್ತಾರಂತೆ, ಇಷ್ಟು ಕೊಡಿ ಅಂತ ಒಪ್ಸ್ಕೊಂಡ್ಬಿಟ್ಟಿದ್ದೀವಿ. ಪಾಪ ಒಳ್ಳೆ ತಾತ ಆ ಥರ ಇದ್ದಾರೆ. ಎಲ್ಲ ಹೇಳಿದ್ರು ಹಿಂಗೆ ಮಾಡಿ ಈ ಥರ ಯಾರಿಗೂ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಹೋಗ್ತಾ ಇರಿ, ಸ್ಕ್ಯಾಮ್ ತುಂಬ ಇದೆ ಅಂತ. ಎಂಟ್ರಿ ಆದ್ವಿ ತಾಜ್. ಲೋ ಇಲ್ಲಿ ಬಿಡು, ಅಲೋ ಇದೆಯಾ? ನಾನು ಲೋ ಅವ್ನು ಅಲ್ಲಿ ತಾನೇ ತೊಗೊಳಕ್ಕೆ ಹೇಳಿದ್ದು ಗುರು. ಎಂಟ್ರಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಗುರು. ಇದು ನಡಿಬೇಕು. ಗಾರ್ಡನ್ ಅನಿಸುತ್ತೆ, ಇದು ಚೆನ್ನಾಗಿದೆ ಗಾರ್ಡನು. ಉದ್ದಕ್ಕಿದೆ, ಬಟ್ ಇಲ್ಲಿಂದ ಕಾಣಿಸ್ತಾನೆ ಇಲ್ಲ ಗುರು. ಒಂದು ಸ್ವಲ್ಪನೂ ಕಾಣಿಸಿಲ್ಲ. ಗಾರ್ಡನ್ ಚೆನ್ನಾಗಿದೆ. ಇಲ್ಲೂ ಬಿಸಿಲು ಕಡಿಮೆ ಥರ ಏನಿಲ್ಲ, ಇಲ್ಲೂ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಯಾವುದೋ ಕಾಣಿಸ್ತೈತೆ. ಓ, ಇನ್ನೂ ಹೋಗ್ಬೇಕು ಅನಿಸುತ್ತೆ, ದೂರ ಕಾಣಿಸ್ತಾನೆ ಇಲ್ಲ. ನೋಡೋಣ ಗುರು. ನೀವು ಎಂಟ್ರಿ ಆಗ್ತಾ ಇದ್ದಂಗೆ ತಾಜ್ ಮಹಲ್ಗೆ ಗೇಟಿಂದ ಎಂಟ್ರಿ ಆಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲೇ ಇರುತ್ತೆ ಎಂಟ್ರಿ ಅಂತಲೇ. ಅದು ಬಂದ್ಬಿಟ್ಟು ಎಂಟ್ರಿ ಟಿಕೆಟ್ ಅಲ್ಲ, ಅದು ಬಂದ್ಬಿಟ್ಟು ಗೈಡ್ ಟಿಕೆಟು. ಅವ್ರು ನಮಗೆ ಹೇಳ್ತಾರೆ ಎಂಟ್ರಿ ಟಿಕೆಟ್ ಇದು ತೊಗೊಳ್ಳಿ ಅಂತಾರೆ. ನಾವು ತೊಗೋಬಾರ್ದು. ನಮಗೆ ಅವ್ನು ಆಟೋದವ್ನು ಹೇಳ್ದ, ಇಲ್ಲಾಂದಿದ್ರೆ ನಾವು ತೊಗೊಂಡ್ಬಿಡ್ತಾ ಇದ್ವಿ. ಅದು ಬಂದ್ಬಿಟ್ಟು ಗೈಡ್ ಟಿಕೆಟು. ನಮ್ಗೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು ಬರೋದು ತಾಜ್ ಮಹಲ್ ಮುಂದ್ಗಡೆನೇ ಬರುತ್ತೆ. ಒಳಗಡೆ ಬರಬೇಕು ನಾವು ಒಂದು ಅರ್ಧ ಕಿಲೋಮೀಟ್ರು. ಅಲ್ಲಿವರೆಗೂ ನಮಗೆ ಎಂಟ್ರಿ ಟಿಕೆಟ್ ಸಿಗೋಲ್ಲ.
ಸುಮ್ಮನೆ ಅವರು ನಮಗೆ ದುಡ್ಡು ಕಿತ್ಕೊಳ್ಳೋಕ್ಕೆ ಅದು ಗೈಡ್ಗೋಸ್ಕರ ಎಂಟ್ರಿ ಟಿಕೆಟ್ ಅಂತ ನಮಗೆ ಫೇಕಾಗಿ ಹೇಳೋದು. ಸೊ ಒಳಗಡೆ ಬಂದು ತೊಗೋಬೇಕು ನಾವು. ನೋಡಿ ಇಲ್ಲಿದೆ, ಇದು ಅಫಿಷಿಯಲಿ ಎಂಟ್ರಿ ಟಿಕೆಟ್. ಇದೆಲ್ಲ ನಾವು ಸ್ವಲ್ಪ ಒಳಗಡೆ ಬಂದಮೇಲೆ ಇಲ್ಲಿದೆ ನೋಡಿ, ಇದು ವೆಲ್ಕಮ್ ಟು ತಾಜ್ ಮಹಲ್ ವೆಸ್ಟ್ ಗೇಟ್ ಎಂಟ್ರಿ ಅಂತ. ಇಲ್ಲಿ ನಾವು ತೊಗೊಬೇಕಿರೋದು. ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ, ಅದು ನಮ್ದಲ್ಲ. ಅದು ಬಂದ್ಬಿಟ್ಟು ಎಂಟ್ರಿ ಟಿಕೆಟ್ ಅಲ್ಲ, ಅದು ಬೇರೆ ಟಿಕೆಟ್, ಗೈಡ್ ಟಿಕೆಟ್. ಅವ್ರು ಸುಮ್ಮನೆ ಹೇಳೋದು ಎಂಟ್ರಿ ಟಿಕೆಟು ಅಂತ. ಹಿಂಗೆ ಬಾರೋ, ಕಡಿಮೆ ಇದೆ. ಇದು ಎಂಟ್ರಿ ಗೇಟು. ಇಲ್ಲಿ ಅಂತ ಟಿಕೆಟು ಕೇಳಿದ್ವಿ. ಇಲ್ಲಿ ನೋಡಿ, ಇಲ್ಲಿದೆ ಬುಕ್ಕಿಂಗ್ ಕೌಂಟ್ರು. ಇಲ್ಲಿ ತೊಗೊಂಡು ನಾವು ಇದರೊಳಗಡೆ ಎಂಟ್ರ್ ಆಗಬೇಕು. ನೋಡಿ ಟಿಕೆಟ್ ಕೌಂಟರ್, ಇದು ಅಫಿಷಿಯಲಿ ಟಿಕೆಟ್ ಕೌಂಟ್ರು. ಎಂಟ್ರೆನ್ಸಲ್ಲೇ ನಾವು ತೊಗೊಬಾರ್ದು, ಅದು ಬಂದ್ಬಿಟ್ಟು ಗೈಡ್ ಟಿಕೆಟು. ಸೊ ಇದು ಬುಕ್ಕಿಂಗ್ ಕೌಂಟ್ರು. ಇಂಡಿಯನ್ ವಿಸಿಟರ್ಸು ಕ್ಯಾಶ್ ಪೇಮೆಂಟು, ಕ್ಯಾಶ್ ಕೊಡೋ 50 ರೂಪೀಸ್. ಇಲ್ಲಿ ಬಂದ್ಬಿಟ್ಟು 2 ಥರ ಟಿಕೆಟ್ ಇದೆ. ಇದು ಬರೀ ಒಳಗಡೆ, ಇದು ತಾಜ್ ಮಹಲ್ ಹತ್ತಿರ ಹೋಗೋಕ್ಕೆ 50 ರೂಪಾಯಿ. ಮತ್ತು ಅದು ಮೇಲ್ಗಡೆ ಇನ್ನೊಂದು ಫಸ್ಟ್ ಫ್ಲೋರ್, ಅದು ಇನ್ನೊಂದು ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದೆ, ಅಲ್ಲೇ ಹೋಗೋಕ್ಕೆ 250 ರೂಪಾಯಿ ಹೇಳಿದ್ರು. ಸೊ ಅದು ಅಲ್ಲೇ ಹೋಗಿ ತೊಗೋಬೇಕಂತೆ. ಇವಾಗ ಸದ್ಯಕ್ಕೆ ಎಂಟ್ರಿ ಟಿಕೆಟ್ ಮಾತ್ರ ತೊಗೊಂಡು ಎಂಟ್ರಿ ಕೊಡಬೇಕು ನಾವು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಅದು ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೋದು ತಾಜ್ ಮಹಲ್ ಮೇಲೆ. ಸೊ ಅದಕ್ಕೂ ಹೋಗಬೇಕು. ಅದು ಎಷ್ಟು ಟಿಕೆಟೋ ಅಲ್ಲೇ ಗೊತ್ತಾಗುತ್ತೆ. ನೋಡೋಣ, ತೊಗೊಳ್ಳೋಣ. ಇಲ್ಲಿರೋ ಟಿಕೆಟ್ ಕೌಂಟ್ರ್ಗಳಿಗೆಲ್ಲ ಈ ಗಾಂಚಲಿಗಳು ಗುರು. ನೋಡಿ ತಾತಪ್ಪನಿಗೆ ಚೇಂಜ್ ಇಲ್ಲ, 50 ರೂಪಾಯಿ ಚೇಂಜ್ ಇಲ್ಲ ಅಂತ ನಾವು ಟಿಕೆಟೇ ಕೊಡ್ತಾ ಇಲ್ಲ. ಅವನು ಚೇಂಜ್ ಇಲ್ಲ, ನನಗೆ ಗೊತ್ತಿಲ್ಲ ಅಂತವನೇ. ಕೆಲಸ ಮಾಡೋದು ಮೂಡಲ್ಲೇ ಇಲ್ಲ ಅವನು. ಈ ನನ್ನ ಮಕ್ಕಳೆಲ್ಲ ಹಿಂಗೆ ಗುರು. ಇಲ್ಲಿ ಕಾಯಿಸ್ತವನೆ 50 ರೂಪಾಯಿಗೋಸ್ಕರ ಕಾಯಿಸ್ತವನಲ್ಲ ಗುರು ಇವನು. ಟಿಕೆಟ್ ಚೇಂಜ್ ಇಲ್ಲ ಅಂದಿದ್ದಕ್ಕೆ ಚೇಂಜ್ ಇಲ್ಲ, ನಮ್ಗೆ ಗೊತ್ತಿಲ್ಲ, ನಡೀರಿ ವಾಪಸ್ ಬಂದಾನೆ. 50 ರೂಪಾಯಿ ಚೇಂಜ್ ಇಟ್ಕೊಂಡಿಲ್ಲ ಅಂದ್ರೆ ಹಿಂಗೆ ಯಾರು ಗುರು ಇವನು? ಗೂಬೆ ನನ್ನ ಮಗ. ಇಲ್ಲ ಹಿಂಗೆ ಆ್ಯಟಿಟ್ಯೂಡ್ ತೋರಿಸ್ತಾರೆ ಗುರು. ಹೆವಿ ಕೋಪ ಬಂದ್ಬಿಡುತ್ತೆ, ಹೆವಿ ಆ್ಯಟಿಟ್ಯೂಡಾಗಿ ಮಾತಾಡಿಸ್ತಾರೆ ಎಲ್ಲ. ತೊಗೊಂಡಿದ್ದೀವಿ ಗುರು 3 ಟಿಕೆಟು. ಹೆವಿ ಆ್ಯಟಿಟ್ಯೂಡ್ ಗುರು ತಾತನಿಗೆ ಮಾತ್ರ. ತಾತನಿಗೆ ಅಲ್ಲ, ಇಲ್ಲಿರೋರು ಎಲ್ರಿಗೂ ಹಂಗೆ ಗುರು. ಈ ನಾರ್ತ್ ಇಂಡಿಯಾ ಕಡೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಲ್ಲ. ನಮ್ಗೆ ಸಿಗೋರೆಲ್ಲ ಇಂಥವ್ರೆ. ಅಲ್ಲ ಚೇಂಜ್ 50 ರೂಪಾಯಿ ಚೇಂಜ್ ಇಲ್ಲ ಅಂತೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟವ, ನನಗೆ ಗೊತ್ತಿಲ್ಲ ಅಂತ. ಏನು ಮಾಡ್ತಾರೆ ಗುರಿ ನನ್ನ ಮಕ್ಕಳು. ಇರಲಿ, ಟಿಕೆಟಲ್ಲಿ ಎಂಟ್ರಿ ಇಲ್ಲಿ ತೊಗೋಬೇಕು. ರೈಟ್ ಸೈಡಲ್ಲೇ ಟಿಕೆಟ್ ಕೌಂಟ್ರು ತೊಗೊಂಡು ಲೆಫ್ಟ್ ಸೈಡಲ್ಲಿ ಎಂಟ್ರಿ ಕೊಡಬೇಕು ಅಷ್ಟೇ. ಈಗ ಇದ್ರ ಒಳಗಡೆ ಎಂಟ್ರಿ ಆಗಬೇಕಿದು. ಏನು ಹ್ಯೂಜ್ ಆಗೈತೆ ಗುರು ಇದು. ಅಲ್ಲೇನೋ ಉರ್ದುಲೆಲ್ಲ ಬರ್ದಿದ್ದಾರೆ, ಅದೇನೋ ಗೊತ್ತಿಲ್ಲನೋ, ಉರ್ದುಲೆಲ್ಲ ಬರ್ದಿದ್ದಾರೆ ಇವರು. ಲೇ ಬರ್ರ ಒಳಗಡೆ ಹೋಗೋಣ ಫಸ್ಟು. ಸಕ್ಕತ್ತಾಗಿದೆ ನೋಡಿ, ಒಳಗಡೆ ಕಾಣಿಸ್ತಿದೆ ತಾಜ್ ಮಹಲ್. ನೋಡಿ ಸಕ್ಕತ್ತಾಗಿದೆ ಎಂಟ್ರೆನ್ಸಲ್ಲೇ. ವೆಲ್ಕಮ್ ಟು ತಾಜ್ ಮಹಲ್ ಗುರು. ಏನು ಗುರು ಇದು ಹಿಂಗಿದೆ ನೋಡೋಕ್ಕೆ, ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ವಾವ್, ಸೂಪರಾಗಿ ಕಾಣಿಸ್ತಿದೆ ಗುರು ಇಲ್ಲಿಂದ. ಸಕ್ಕತ್ತಾಗೈತೆ ಮಾತ್ರ ನೋಡೋಕ್ಕೆ. ವೀಕೆಂಡ್ ಅಲ್ಲ ಏನಿಲ್ಲ ಗುರು, ಆದರೂ ಸಿಕ್ಕಾಪಟ್ಟೆ ಜನನೂ ಅವರೇ ಇಲ್ಲಿ. ಈ ಟೈಮಲ್ಲೇ ಎಷ್ಟು ಜನ ಅವರೇನು, ವೀಕೆಂಡಲ್ಲಿ ಎಷ್ಟು ಜನ ಇರಬೇಡ ಇಲ್ಲಿ. ಸಕ್ಕತ್ತಾಗಿ ಕಾಣಿಸ್ತಿದೆ ಗುರು ಇಲ್ಲಿಂದ ಮಾತ್ರ. ಹತ್ತಿರ ಹೋದ್ರೆ ಇನ್ನೂ ಮಜಾ ಇರುತ್ತೆ. ಸಕ್ಕತ್ತಾಗೈತಲ್ಲ ಇಲ್ಲಿಂದ. ಇಲ್ಲಿಂದ ಓಪನ್ ಆಗಿದ್ದೆ ಒಂಥರ ಸೂಪರಾಗಿ ಕಾಣಿಸ್ತು. ಸೊ ಮುಂದೆ ಹೋಗಿ ನೋಡೋಣ, ನಡೀರೋ ಮುಂದೆ ಹೋಗೋಣ. ಫೋಟೋ ಹೊಡಿಯೋರೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಇಲ್ಲಿ. ಗೈಡು, ಫೋಟೋ ಹೊಡಿಯೋರು ತುಂಬ ಜನ ಇದ್ದಾರೆ. ವಾಟರ್ ಬಾಟ್ಲೆಲ್ಲ ಸೂಪರಾಗಿ ಇಟ್ಕೊಡ್ಕೊ. ಸೂಪರಾಗಿ ಕಾಣಿಸ್ತಿದೆ ಗುರು ಒಟ್ಟಿನಲ್ಲಿ. ಓಹೋ, ಇದು ಟಿಕೆಟು, ಇದು ಒಳಗಡೆ ಎಂಟ್ರಿಗೆ. ಸೊ ಇದು ಒಳಗಡೆ ಇಲ್ಲಿ ಬಂದು ತೊಗೋಬೇಕು ನಾವು. ಇದಕ್ಕೆ ಸಪ್ರೇಟ್ 200 ರೂಪಾಯಿ ಒಬ್ರಿಗೆ ಇದು. ಸೊ ಇದು ಶೂ ಚಪ್ಪಲಿಗೆ ಹಾಕೊಳಕೇನೋ, ಇದು ಕಾಲಿಗೆ ಹಾಕೊಳಕ್ಕೆ ಇದು ಫ್ರೀ ಕೊಡ್ತಾರೆ. 30 ರೂಪಾಯಿ ಕೇಳ್ದ ಇದಕ್ಕೆ ನಮಗೆ. ಇದು ಫ್ರೀ. ನಾವು ಇಟ್ಕೊಂಡು ಗುರು ಫ್ರೀ ಅಲ್ಲ ಗುರು ಅಂತ ಕೇಳಿದ್ಕೆ ಸುಮ್ಮನೆ ಆಗ್ಬಿಟ್ಟ. ಇದರಲ್ಲೂ ದುಡ್ಡು ಮಾಡೋಕೆ ನೋಡ್ದಾನಲ್ಲ ಗೂಬೆ ನನ್ನ ಮಗ. ಸೊ ಇದು ಎಂಟ್ರಿ.
ಎಂಟ್ರಿ ಓನ್ಲಿ ಫಾರ್ 200 ವ್ಯಾಲ್ಯೂ ಟಿಕೆಟ್ ಹೋಲ್ಡರ್ಸ್ ಇನ್ ಮೇನ್ ಅಂತ ಇದು. ಬಿಫೋರ್ ಸನ್ಸೆಟ್ ಮೌಸೋಲಿಯಂ 200 ರೂಪಾಯಿಗೆ ಮಾತ್ರ ಎಂಟ್ರಿ ಇದು. ಅದೇ ಒಳಗೆ ಬಿಡ್ತಾರೆ ಅಷ್ಟೇ. ಹಾಂ, ನೋಡೋಣ ಹೆಂಗಿರುತ್ತೋ. ಒಟ್ಟಿನಲ್ಲಿ ಒಳಗಡೆ ಅಲೋ ಇಲ್ಲ ಅಂತೆ, ಪಕ್ಕ ಅಲೋ ಇರೋಲ್ಲ ಒಳಗಡೆ ಮೊಬೈಲು. ನೋಡೋಣ, ಈ ಥರ ಹಾಕೋಬೇಕಿದ್ನ, ಗಲೀಜು ಮಾಡ್ಕೋಬಾರ್ದು ಅಂತ ಅಷ್ಟೇ, ಗಲೀಜು ಮಾಡಬಾರ್ದು ಒಳಗಡೆ ಅಂತ. ಈ ಥರ ಹಾಕೊಂಡ್ರೆ ಇಲ್ಲೇ ಎಂಟ್ರಿ ಇರೋದು. ಸೊ ಇದು ಎಂಟ್ರಿ. ನೋಡೋಣ ಒಳಗಡೆ. ನೋಡಿ ಗುರು, ಮೇಲೆ ಬಂದ್ಬಿಟ್ಟಿದ್ದೀವಿ ನಾವು. ವಾಹ್, 200 ರೂಪಾಯಿ ಕೊಟ್ಟರೆ ಇದನ್ನು ಟಚ್ ಮಾಡ್ಬೋದು, ಒಳಗಡೆ ಹೋಗ್ಬೋದು, ಫೀಲ್ ಮಾಡ್ಬೋದು. ಏನು ಗುರು ಇದು, ಹಿಂಗಿದೆ ಟೈಲ್ಸ್, ಇದು ಸಕ್ಕತ್ತಾಗಿದೆ ಅವರು. ಲೆಟ್ಸ್ ಗೆಟ್ ಎಂಟ್ರಿ ಇನ್ ಸೈಡ್. ಮೇ ಬಿ ಪಕ್ಕ ವಿಡಿಯೋ ಇರಲ್ಲ, ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ದೂರ ಇದ್ದೀವಿ. ಸಕ್ಕತ್ತಾಗಿದೆ ಗುರು. ಬಿಸಿಲು ಬೇರೆ, ಇದು ಚಪ್ಪಲಿಗೆ ಬೇರೆ ನಾವು ಕೊಟ್ಬಿಟ್ಟಿದ್ರಲ್ಲ, ಇದು ಇರಿಟೇಷನ್ ಆಗ್ತಾಯಿದೆ, ಗ್ರಿಪ್ಪೇ ಸಿಗ್ತಲ್ಲ ನಡೆಯೋಕ್ಕೆ ಇದರಲ್ಲಿ. ಎಕ್ಸಿಟ್ ಆಗಿದ್ವಿ ಗುರು. ಎಕ್ಸಿಟ್ ಆಗಿದ ತಕ್ಷಣ ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಕ್ತು ನೋಡಿ. ಯಾವ ನದಿ ಇಲ್ಲದು? ಯಮುನಾ ನದಿ ಇರ್ತಾನೆ, ಯಮುನಾ ನದಿ. ಎಕ್ಸಿಟ್ ಆಗಿದೆ, ಸೈಕಾಗಿದೆ. ಬ್ಯಾಕ್ ಸೈಡ್ಗೆ ಎಕ್ಸಿಟ್ ಆಗ್ತೀವಿ, ಬ್ಯಾಕ್ ಸೈಡಲ್ಲಿ ಯಮುನಾ ನದಿ. ಹೊರ್ತುಗುರು ಆದರೆ ಜಾಸ್ತಿ ಹೊತ್ತೆಲ್ಲ ಇರೋಕ್ಕಾಗಲ್ಲ, ಒಳಗಡೆ ನಿಲ್ಸಲ್ಲ, ಬೇಗ ಬೇಗ ಮೂವ್ ಮಾಡಿಸ್ತಾ ಇರ್ತಾರೆ. 200 ರೂಪಾಯಿ ಒಬ್ರಿಗೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. 2 ಗೋರಿಗಳು ಇತ್ತು ಸೆಂಟ್ರಲ್ಲಿ. ಫೋಟೋ ಎಲ್ಲ ಅಲೋ ಇಲ್ಲ, ಹಿಡಿಬೋದು ಆರಾಮಾಗಿ ಬಚ್ಚಿಟ್ಕೊಂಡು, ಏನೋ ಅಷ್ಟೊಂದೇನು ಇದಿಲ್ಲ, ಹಿಡಿಬೋದು. ಆದರೆ ನಾನೇ ಹಿಡ್ದಿಲ್ಲ, ಪ್ರಿಷಿಯಸ್ ಆಗಿ ಇರಬೇಕದು. ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದಲ್ಲ, ಹಾಕವ್ರೆ ನೋ ಫೋಟೋಗ್ರಫಿ ಅಂತ, ನೋ ಫೋಟೋಗ್ರಫಿ ವಿಡಿಯೋಗ್ರಫಿ ಅಂತೆಲ್ಲ ಹಾಕವ್ರೆ. ನಾನು ಬೇಡ ಅಂತ ತಕ್ಕೋಗಿಲ್ಲ. ಸಕ್ಕತ್ತಾಗಿರೋ ಒನ್ ಟೈಮ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿತ್ತು. ಹೊರ್ತು ಇಲ್ಲೆಲ್ಲ ಆಚೆಗಡೆ ಎಷ್ಟು ಬಿಸಿಲಿದೆ, ಹೀಟ್ ಗಾಳಿ, ಒಳಗಡೆ ತಂಪಿಗಿದೆ, ಎ ಸಿನೇ ಬೇಡ, ಅಷ್ಟು ತಂಪಿದೆ ಒಳಗಡೆ ಮಾತ್ರ. ಸಕ್ಕತ್ತಾಗಿದೆ ಗುರು. ಎಕ್ಸಿಟ್ ವ್ಯೂನು ಸೂಪರ್ ಆಗೈತೆ ಗುರು. ಎಕ್ಸಿಟ್ ಆದಮೇಲೆ ಇಲ್ಲಿ ನಾವು ಹಾಕ್ಕೊಂಡಿದ್ವಲ್ಲ ಈಗ ಈ ಥರದ್ದನ್ನ ಇದ್ರಲ್ಲಿ ಹಾಕಬೇಕು ನೋಡಿ. ಇದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು ನೋಡಿ, ಹಾಕಿದ್ದಾರೆ. ಈ ಥರದ್ರಲ್ಲಿ ಹಾಕಿ ಎಕ್ಸಿಟ್ ಹಾಕಬೇಕು. ಈ ಥರದ್ದು ಇಟ್ಟಿದ್ದಾರೆ ಗುರು, ತಂಪು ಗಾಳಿ ಬರುತ್ತೆ. ಅಷ್ಟೇ, ಈ ಕಡೆ ಹೋದ್ರೆ ಎಕ್ಸಿಟ್ ಅಷ್ಟೇ. ಅಬ್ಬಾ ಗುರು, ನಡ್ಕೊಂಡು ಹೋಗೋಕ್ಕಾಗಲ್ಲ ಗುರು. ಒಂದು ಅರ್ಧ ಕಿಲೋಮೀಟ್ರ್ ಇದೆ ಒಳಗಡೆ ಎಕ್ಸಿಟ್ ಗೇಟ್ಗೆ, ಮೆಟ್ರೋ ಗೇಟ್ ಗಂಟ. ವೆಸ್ಟರ್ನ್ ಗೇಟಲ್ಲಿ ನಾವು ಎಂಟ್ರಿ ಆಗಿದ್ದು, ಎಕ್ಸಿಟ್ ಆಗಿದ್ದು ಅಲ್ಲೇ, ಎಕ್ಸಿಟ್ ಆಗ್ತಿರೋದು ಅಲ್ಲೇ. ನಡ್ಕೊಂಡು ಹೋಗೋಕ್ಕಾಗಲ್ಲ ಗುರು ಈ ಬಿಸಿಲಲ್ಲಿ. ಅದಕ್ಕೆ 20 ರೂಪಾಯಿ ಒಬ್ಬರಿಗೆ. ಈ ಥರ ಜಗ್ಗಾಗಿಲ್ಲ, ಈ ಥರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಹಾಂ, ಅಲ್ಲಿ ನಾವು ಆಟೋದವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅಲ್ಲಿ ಬರ್ತಾನೆ ಈಗ, ಇಲ್ಲದ ಹತ್ಕೊಂಡು ಹೋಗೋದೆ. ಈ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ ಗುರು, ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟು ನೋಡಿ. ಆಲ್ರೆಡಿ ಇದೊಂದು ಕೋಲ್ಡ್ ವಾಟ್ರು ಮತ್ತು ಇನ್ನೊಂದು ವಾಟ್ರ್ ಇಟ್ಕೊಂಡಿದ್ದಾನೆ ಅವನು. ಅಯ್ಯೋ, 2 ನಿಮಿಷಕ್ಕೆ ಕೋಲ್ಡ್ ವಾಟ್ರು ವಾಮ್ ವಾಟ್ರ್ ಆಗ್ಬಿಟ್ಟಿರುತ್ತೆ ಬಿಸಿಲಿಗೆ. ಇವರೇನೋ ಇನ್ನೂ ಇಲ್ಲೇ ನಿಲ್ಲಿಸ್ತವನೆ, 20 ರೂಪಾಯಿ ಇಸ್ಕೊಂಡು. ಹೋಗಿ ಆ ಕಡೆ ಕರ್ಕೊಂಡು ಹೋಯ್ತವನು, ಆ ಕಡೆಯಿಂದ. ಇಲ್ಲೆಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತೈತೆ ಗುರು. ಇನ್ನೊಂದು 5 ವರ್ಷ ಆಗುತ್ತೆ ಅಂದರೆ ಕಂಪ್ಲೀಟ್ ಆಗೋಕ್ಕೆ. ನೋಡಿ ಅಲ್ಲೇ ಕಾಣಿಸ್ತೈತೆ ಮೆಟ್ರೋ. ಕರೆಕ್ಟ್ ತಾಜ್ ಮಹಲ್ ಎಂಟ್ರಿ ವೆಸ್ಟ್ ಗೇಟ್ ಹತ್ರನೇ ಬರುತ್ತೆ ಇದು ನೋಡಿ. ಇದು ತಾಜ್ ಮಹಲ್ ಮೆಟ್ರೋ ಸ್ಟೇಷನ್. ಇದಕ್ಕೇನೋ ಲೇಟ್ ಆಗೋದು, 5 ವರ್ಷ ಆಗೋದು ಅಂತ ಹೇಳಿದ್ವಿ. ಬಾ, ನಮ್ಮ ಆಟೋ ಬಂದಿರುತ್ತೆ ಇವಾಗ, ಹೋಗೋಣ ಗುರು. ಇದ್ಯಾವುದೋ ಶಹಜಹಾನ್ ಗಾರ್ಡನ್ ಅಂತೆ ಗುರು. ಒಳಗಡೆ ಮೋತಿಲಾಲ್ದು ಸ್ಟ್ಯಾಚು ಇದೆ. 10 ರೂಪಾಯಿ ಅಂತ ಟಿಕೆಟ್ ಒಳಗಡೆ. ನಾವು ಹೋಗಲ್ಲ ಗುರು, ಬಿಸಿಲಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಆಚೆಯಿಂದಾನೆ ನೋಡ್ಕೊಂಬಿಡ್ತೀವಪ್ಪ. ಒಳಗಡೆ ಎಲ್ಲ ಆ ಬಿಸಿಲು ಬೇರೆ ನೋಡಿ ಎಷ್ಟೈತೆ, ಒಳಗಡೆ ಸುಡ್ತೈತೆ ಬಿಸಿಲು. ನನ್ನ ಕೈಲಿ ಹೋಗೋಕ್ಕಾಗಲ್ಲ ಗುರು ಒಳಗಡೆ. ಇವರೇ ನಮ್ಮ ಆಟೋದವರು. ಮಾತಾಡ್ಕೊಂಡ್ಬಿಟ್ಟಿದ್ದೀವಿ. 4-5 ಪ್ಲೇಸ್ ತೋರಿಸ್ತಾರಂತೆ. ನಮ್ಮ ಚಕೋಟ ಒಳಗಡೆ ನಮ್ಮನ್ನ ಡ್ರಾಪ್ ಮಾಡ್ತಾರೆ ಇವರೇ.
ನಮ್ಮ ಆಟೋ ಬ್ರದರ್ ಇವರೇ. ಚೆಕ್ಔಟ್ ಆಗೋ ಗಂಟ ನಮ್ಮ ಜೊತೆನೇ ಇದ್ದು ನಮ್ಮನ್ನ ಚೆಕ್ಔಟ್ ಮಾಡಿಸಿ ಆ ಬಸ್ಸೋ ಇಲ್ಲ ಟ್ರೈನೋ ಹತ್ತಿಸ್ತಾರೆ. ಅಲ್ಲಿವರೆಗೂ ನಮ್ಮ ಜೊತೆನೂ ಸುತ್ತಾಡಿಸ್ತಾರೆ. ಸಾಕಲ್ಲ ನೋಡಿದ್ದು ನೋಡಿರಿ. ಇದು ನೋಡೋಕ್ಕೆ ಆಗಲ್ಲ ಗುರು, ಹೆವಿ ಬಿಸಿಲೇ ಇದೆ.